ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ರಾಜ್ಯದ ಜನರ ನಾಲಿಗೆ ಸುಡ್ತಾ ಇದೆ ನಂದಿನಿ ಹಾಲಿನ ದರ. 50 ml ಹೆಚ್ಚುವರಿ ಹಾಲು ಕೊಟ್ಟ ಕೆಎಂಎಫ್ ಬೆಲೆ ಏರಿಕೆ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವನ್ನು ನೋಡೋಣ ಹಾಲು ಹೆಚ್ಚುವರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕರ್ನಾಟಕದ ಜನರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇತ್ತೀಚೆಗಷ್ಟೇ ತೈಲ ಬೆಲೆ ಏರಿಕೆಯಾಗಿತ್ತು. ಇದರ ಬೆನ್ನಲ್ಲೇ ಹಾಲಿನ ದರವೂ ಏರಿಕೆಯಾಗಿದೆ. ರಾಜ್ಯದ ಜನತೆಗೆ ಕೆಎಂಎಫ್ ಹಾಲಿನ ದರ ಏರಿಕೆ ಬಿಸಿ ತಟ್ಟಿದ್ದು 1 ಲೀಟರ್ 50 ml ಹಾಲಿಗೆ ₹2 ಹೆಚ್ಚಳ ಮಾಡಲಾಗಿದೆ. ನಾಳೆಯಿಂದಲೇ ಪರಿಷ್ಕೃತ ಕೆಎಂಎಫ್ ಹಾಲಿನ ದರ ಜಾರಿಯಾಗಲಿದೆ. ಸದ್ಯ 1 ಲೀಟರ್ ನಂದಿನಿ ಹಾಲಿಗೆ ₹42 ಇದ್ರೆ, ಆದ್ರೆ ಇನ್ಮುಂದೆ 1 ಲೀಟರ್ ಹಾಲಿನ ಜೊತೆಗೆ 50 ml ನಂದಿನಿ ಹಾಲಿಗೆ ₹44 ಕೊಡಬೇಕಾಗಿದೆ. 1 ಲೀಟರ್ ಪ್ಯಾಕೆಟ್ನಲ್ಲಿ 50 ml ಹೆಚ್ಚುವರಿ ಹಾಲು ಕೊಟ್ಟು ದರ ಹೆಚ್ಚಿಸಲಾಗಿದೆ. ಆದ್ರೆ ಮೊಸರು ಇನ್ನಿತರ ಯಾವುದೇ ಹಾಲಿನ ಉತ್ಪನ್ನಗಳ ದರ ಏರಿಕೆ ಆಗಿಲ್ಲ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿದ್ದಾರೆ. 1 ಲೀಟರ್ಗೆ 1000 ml ಹಾಲಿರುತ್ತೆ. ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1050 ml ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ. ಅಂದರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲಿರುತ್ತೆ. ಅದರಲ್ಲಿ ಆ 50 ml ಹಾಲಿನ ದರ ₹2.10 ಆಗುತ್ತೆ. ಆ ₹2.10 ಮಾತ್ರ ನಾವು ₹42 ಇದ್ದಿದ್ದ ದರವನ್ನು ₹44 ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ನಾವು ಕೆಎಂಎಫ್ ಹಾಲಿನ ದರವನ್ನು ಏರಿಕೆ ಮಾಡ್ತಿಲ್ಲ, ಪ್ಯಾಕೆಟ್ನಲ್ಲಿ ಹೆಚ್ಚುವರಿಯಾಗಿ 50 ml ಹಾಲು ನೀಡ್ತಿದ್ದೇವೆ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಹೆಚ್ಚುವರಿ 50 ml ಹಾಲಿಗೆ ₹2 ಪಡೆಯುತ್ತಿದ್ದೇವೆ. 1 ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ 1 ಲೀಟರ್ 50 ml ನೀಡಲಾಗ್ತಿದ್ದು, ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ 550 ml ನೀಡ್ತಿದ್ದೇವೆ ಅಂತ ಸಮರ್ಥನೆ ಮಾಡಿಕೊಂಡ್ರು. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. 50 ml ಹಾಲನ್ನು ಏನು ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅದನ್ನು ಮಾತ್ರ ನಾವು ₹2.10 ಆಗುತ್ತೆ. ಅದಕ್ಕೆ 10 ಪೈಸೆ ಕಡಿಮೆ ತೊಗೊಂಡು ₹44 ತೊಗೊಳ್ತಾ ಇದೀವಿ. ಅದಕ್ಕೆ 1 ಲೀಟ್ರಿಗೆ 50 ml ಮತ್ತೆ ಅರ್ಧ ಲೀಟರ್ ಕೂಡ 50 ml ಆಡ್ ಮಾಡ್ತೀವಿ ನಾವು. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲೇ ಹಾಲಿನ ದರ ಕಡಿಮೆ ಇದೆ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ಬೇರೆ ರಾಜ್ಯಗಳ ಹಾಲಿಗಿಂತ ನಮ್ಮಲ್ಲಿ ₹14 ಕಡಿಮೆ ಇದೆ. ಗುಜರಾತ್ನಲ್ಲಿ ಅಮೂಲ್ ಲೀಟರ್ಗೆ ₹56 ಇದೆ ಅಂತ ಹೇಳಿದ್ರು. ನೋಡಿ, ಆಂಧ್ರದಲ್ಲಿ ₹58 ಇದೆ. ಇವತ್ತು ನಾವು ₹2 ಜಾಸ್ತಿ ಮಾಡಿದ್ರು, 50 ml ಜಾಸ್ತಿ ಇದ್ರು ನಮ್ಮ ದರ ಇವತ್ತು 58ಕ್ಕೆ ಹೋಲಿಸಿದ್ರೆ ₹44, ₹14 ಕಡಿಮೆ ಇದೆ. ಅಮೂಲ್ ನಾವು ಅಮೂಲ್ ಹೇಳ್ತಿರೋದು. ಸೊ ಅದೇ ಗುಜರಾತ್ ಅಲ್ಲಿ ಏನ್ ರೇಟ್ ಇದೆ? ಗುಜರಾತ್ ಅಲ್ಲಿ ಹಾಲಿನ ದರ ಏರಿಕೆಗೆ ಹೋಟೆಲ್ ಮಾಲೀಕರ ಸಂಘ ವಿರೋಧ ವ್ಯಕ್ತಪಡಿಸಿದೆ. ಇತ್ತೀಚೆಗೆ ಡೀಸೆಲ್, ಪೆಟ್ರೋಲ್ ಬೆಲೆಗೆ ಏರಿಕೆಯಾಗಿದ್ದು, ಈಗ ಮತ್ತೆ ನಂದಿನಿ ಹಾಲಿನ ದರ ಏರಿಕೆಗೆ ಮುಂದಾಗಿದ್ದಾರೆ. ಇದರಿಂದ ಹೋಟೆಲ್ನವರಿಗೆ ದೊಡ್ಡ ಹೊರೆ ಆಗಲಿದೆ ಅಂತ ಬೆಂಗಳೂರು ನಗರ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ₹2 ಏರಿಸಿರುವುದು ಸ್ವಲ್ಪ ನಮಗೆ ಬೇಸರ ತಂದಿದೆ. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನಗಳನ್ನು ತೆಗೆದುಕೊಳ್ತೇವೆ. ಸಿಎಂ ಮತ್ತು ಡಿಸಿಎಂ ಬಡವರ ರಕ್ತವನ್ನ ತಿಗಣೆಯಂತೆ ಹಿರ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭಾ ಸೋಲಿನ ನಂತರ ಆ ಕೋಪಕ್ಕೆ ಬೆಲೆ ಏರಿಕೆ ಪರ್ವ ಶುರುವಾಗಿದೆ. ಬೆಳಗ್ಗೆ ಹಾಲು ಕುಡಿಯಲು ಮಕ್ಕಳಿಗೆ ಹೊರೆಯಾಗುತ್ತೆ, ಸಂಜೆ ಕೆಲಸ ಮಾಡಿ ಬರೋರಿಗೆ ಆಲ್ಕೋಹಾಲ್ ದರ ಹೊರೆಯಾಗುತ್ತೆ ಅಂತ ಅಶೋಕ್ ಕಿಡಿಕಾರಿದ್ರು. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿದ ಮೇಲೆ ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ ₹50 ಜಾಸ್ತಿ ಕ್ವಾರ್ಟರ್ ಮೇಲೆ. ಸರ್ಕಾರ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ತುಕೊಳ್ತಿದೆ ಅಂತ ಬಿಜೆಪಿಯ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಆಡಳಿತ ಅಭಿವೃದ್ಧಿಯಲ್ಲಿ ವಿಫಲ, ಆದರೆ ಭ್ರಷ್ಟಾಚಾರದಲ್ಲಿ ಮುಂದಿದ್ದಾರೆ. ಹಾಲು ಉತ್ಪಾದಕರ ಸಂಘ, ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಎಲ್ಲಾ ಇಲಾಖೆಗಳಲ್ಲೂ ಕೈ ನಾಯಕರು ಲೂಟಿ ಹೊಡಿತಿದ್ದಾರೆ ಅಂತ ಕಿಡಿಕಾರಿದ್ರು. ಕೊಡುಗೆ ಏನು ಅಂದ್ರೆ ಬೆಲೆ ಏರಿಕೆ, ಜನರ ರಕ್ತವನ್ನು ಹೀರುವಂತದ್ದು, ಜನರಿಗೆ ದರ ಏರಿಕೆಯ ಬರೆಯನ್ನು ಎಳೆಯೋದ್ರಲ್ಲೇ ಇವರ ಕೊಡುಗೆ ಒಂದು ಪ್ರಾಮಾಣಿಕ ಕೊಡುಗೆ, ಪ್ರಾಮಾಣಿಕ ಗ್ಯಾರಂಟಿ ಅಂತ ಏನಾದ್ರು ಕೊಡ್ತಿರೋ ಇಡೀ ನಾಡಿನ ಜನಕ್ಕೆ ದರ ಏರಿಕೆ, ಹಣದುಬ್ಬರ.
ನಂದಿನಿ ಹಾಲಿನ ಬೆಲೆ ಏರಿಕೆಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಿಗಣೆಯಂತೆ ಜನರ ರಕ್ತ ಹೀರಿದ್ದು ಬಿಜೆಪಿ ಸರ್ಕಾರ ಅಂತ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ವಾಗ್ದಾಳಿ ನಡೆಸಿದ್ದಾರೆ. ಇಷ್ಟು ದಿನ ದರ ಏರಿಕೆಯಾದಾಗ ಬಿಜೆಪಿಗರು ಎಲ್ಲಿದ್ರು? ನಾವು ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿಲ್ಲ, 50 ml ಹೆಚ್ಚಿಗೆ ಹಾಲು ಕೊಟ್ಟು ₹2 ಹೆಚ್ಚಿಸಿದ್ದೇವೆ ಅಷ್ಟೇ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾ ಇದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರದು. ನಮ್ಮ ದರ ₹42. ನಾವೇನು ಪ್ರತಿ 1 ಲೀಟರ್ ಹಾಲಿಗೆ ₹42 ಏನು ಕೊಡ್ತಾ ಇದೀವಿ, ಅದೇ ₹42. ನಾವು ದರವನ್ನ ಹೆಚ್ಚು ಮಾಡ್ತಾ ಇಲ್ಲ. ಹಾಲಿನ ದರ ಏರಿಕೆ ಮಾಡೋದು ಸರ್ಕಾರ ಅಲ್ಲ, ಕೆಎಂಎಫ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತನಾಡಿದ ಅವರು, ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ರಾಜ್ಯದಲ್ಲಿ ಹಾಲಿನ ದರ ಕಡಿಮೆ ಇದೆ, ಹಾಲಿನ ದರ ಹೆಚ್ಚಳದ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು. ಹಾಲಿನ ದರ ಹೆಚ್ಚಿಗೆ ಮಾಡೋರು ಕೆಎಂಎಫ್ನವರು, ಸರ್ಕಾರ ಅಲ್ಲ. ಬೇರೆ ರಾಜ್ಯಗಳಲ್ಲಿ ಎಷ್ಟು ಪರಿಸ್ಥಿತಿ ಏನಿದೆ ಅಂತ ನೋಡ್ಕೊಂಡು ಮಾಡ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ, ಗೊತ್ತಿಲ್ಲ. ಬಟ್ ಅದು ಮಾಡ್ತಾರೆ, ಮಾತಾಡ್ತೀನಿ ನಾನು ಅವ್ರ ಜೊತೆ, ಕೆಎಂಎಫ್ನ ಜೊತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಮತ್ತಷ್ಟು ಚುರುಕುಗೊಂಡಿದ್ದು, ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಮೊಬೈಲ್ ಡೇಟಾ ರಿಟ್ರೀವ್ ಮಾಡಲಾಗ್ತಿದೆ. ದರ್ಶನ್ ಮೊಬೈಲ್ನಲ್ಲಿ ಕೆದಕಿದಷ್ಟು ರಹಸ್ಯಗಳು ಒಂದೊಂದಾಗಿ ಬಯಲಾಗ್ತಿವೆ. ಮೊಬೈಲ್ ರಿಟ್ರೀವ್ ಆದಲ್ಲಿ ರೇಣುಕಾಸ್ವಾಮಿ ಕೊಲೆಯ ಮತ್ತಷ್ಟು ಸೀಕ್ರೆಟ್ ಹೊರಬರಲಿದೆ. ಪ್ರಬಲ ಸಾಕ್ಷ್ಯ ಸಂಗ್ರಹಕ್ಕೆ ಪೊಲೀಸರಿಂದ ಭರ್ಜರಿ ತನಿಖೆ ಆರಂಭಗೊಂಡಿದೆ. ದರ್ಶನ್ ಕೇಸ್ನಲ್ಲಿ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದು, ತ್ವರಿತಗತಿಯಲ್ಲಿ ಕೇಸ್ ತನಿಖೆ ಮುಗಿಸಲು ಪ್ಲಾನ್ ಮಾಡಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗ್ತಿದ್ದಂತೆ ಸಾಕಷ್ಟು ಒತ್ತಡಗಳು ಬಂದಿವೆ. ತಡವಾದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಹೀಗಾಗಿ 50 ರಿಂದ 60 ದಿನದೊಳಗೆ ಚಾರ್ಜ್ ಶೀಟ್ ಸಿದ್ಧತೆಗೆ ಪ್ಲಾನ್ ಮಾಡಿದ್ದು, 6 ರಿಂದ 8 ತಿಂಗಳ ಒಳಗೆ ಟ್ರಯಲ್ ಮುಗಿಸಲು ಚಿಂತನೆ ನಡೆಸಿದ್ದಾರೆ. ದರ್ಶನ್ ಬಂಧನಕ್ಕೂ ಮುನ್ನ ಮತ್ತು ಬಂಧನದ ಬಳಿಕ ಸಾಕಷ್ಟು ಒತ್ತಡಗಳು ಬಂದಿವೆ. ಹೀಗಾಗಿ ಬೇಗ ಟ್ರಯಲ್ ಮುಗಿಸಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಕೇಸ್ ತ್ವರಿತವಾಗಿ ಮುಗಿಸಲು ಹಗಲು ರಾತ್ರಿ ವರ್ಕ್ ಮಾಡುತ್ತಿದ್ದು, ಪ್ರತ್ಯೇಕ ತಂಡ ಮಾಡಿ ಸಾಕ್ಷಿಗಳ ಹೇಳಿಕೆಗಳು ಸಿದ್ಧಪಡಿಸುತ್ತಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಸೊಮ್ಮನಹಳ್ಳಿ ಮೋರಿಯಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಪತ್ತೆಯಾಗಿಲ್ಲ. ಹೀಗಾಗಿ ರೇಣುಕಾಸ್ವಾಮಿಯ ಮೊಬೈಲ್ ನಂಬರ್ನ ನಕಲಿ ಸಿಮ್ ಪಡೆದಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ನಕಲಿ ಸಿಮ್ ಕಾರ್ಡ್ನಿಂದ ಬ್ಯಾಕಪ್ ಪಡೆಯಲು ಮುಂದಾಗಿದ್ದಾರೆ. ಇನ್ನು ಡೂಪ್ಲಿಕೇಟ್ ಸಿಮ್ನಿಂದ ಬ್ಯಾಕಪ್ ಹೇಗೆ ಪಡಿತಾರೆ ಅಂತ ನೋಡೋದಾದ್ರೆ, ಸಿಮ್ ಖರೀದಿ ಮಾಡಿ ಅದನ್ನ ಡಿವೈಸ್ಗೆ ಹಾಕಲಾಗುತ್ತೆ. ರೇಣುಕಾಸ್ವಾಮಿ ಬಳಕೆ ಮಾಡ್ತಿದ್ದ ಇಮೇಲ್ ಐಡಿ ಬಳಕೆಯಾಗಲಿದೆ. ಪಾಸ್ವರ್ಡ್ ಗೊತ್ತಿಲ್ಲದಿದ್ರೂ ಟೆಕ್ನಾಲಜಿ ಮೂಲಕ ಆಟೋಮೆಟಿಕ್ ಪಾಸ್ವರ್ಡ್ ಓಪನ್ ಆಗಲಿದೆ. ರೇಣುಕಾಸ್ವಾಮಿ ಜಿಮೇಲ್ನಿಂದ ಕಾಂಟ್ಯಾಕ್ಟ್ ಲಿಸ್ಟ್ ಶೋಧ ನಡೆಸಲಿದ್ದಾರೆ. ಪವಿತ್ರ ಗೌಡ ಸೇರಿದಂತೆ ಕೊಲೆ ಆರೋಪಿಗಳ ನಂಬರ್ ಇದೆಯಾ ಅಂತ ಚೆಕ್ ಮಾಡಲಿದ್ದಾರೆ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಬಳಿಕ ಅಲ್ಲಿಗೂ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ. ನೆಚ್ಚಿನ ನಟನ ನೋಡಲು ದಿನವೂ ಜೈಲಿನ ಬಳಿ ಜಮಾಯಿಸುತ್ತಿದ್ದಾರೆ. ಬಳ್ಳಾರಿ, ಬೆಳಗಾವಿ ಮತ್ತು ಪಾವಗಡದಿಂದಲೂ ಅಭಿಮಾನಿಗಳು ಆಗಮಿಸಿದ್ದಾರೆ. ಆದರೆ ಕುಟುಂಬಸ್ಥರಿಗೆ ಮಾತ್ರ ಭೇಟಿಗೆ ಅವಕಾಶ ಅಂತ ಎಲ್ಲರನ್ನ ವಾಪಸ್ ಕಳಿಸುತ್ತಿದ್ದಾರೆ. ಇದರ ಬೆನ್ನಲ್ಲೇ ಜೈಲಿನ ಬಳಿ ಓರ್ವ ಪಿಎಸ್ಐ ಸೇರಿ 2 ಸಿಬ್ಬಂದಿ ಹಾಗೂ 1 ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ. ರಾಬರ್ಟ್ ಸಿನಿಮಾದ ನಿರ್ಮಾಪಕ ಉಮಾಪತಿಗೆ ಬೆದರಿಕೆಯೊಡ್ಡಿದ್ದ ಕೇಸ್ನಲ್ಲಿ ದರ್ಶನ್ ಅಭಿಮಾನಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳನ್ನ ಪ್ರಚೋದಿಸುತ್ತಿದ್ದ ಆರೋಪದಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ಬಗ್ಗೆ ಪ್ರಚೋದಿಸುತ್ತಿದ್ದ ಕೇಸ್ನಲ್ಲಿ ಐಪಿಸಿ ಸೆಕ್ಷನ್ 504, 506 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಬಂಧಿಸಲಾಗಿದೆ. ಬಂಧನದ ಬಳಿಕ ಶರ್ಟ್ ಬಿಚ್ಚಿ ಬನಿಯನ್ ಮತ್ತು ಚಡ್ಡಿಯಲ್ಲೇ ಚೇತನ್ ವಿಡಿಯೋ ಮಾಡಿದ್ದು ಕ್ಷಮೆ ಯಾಚಿಸಿದ್ದಾನೆ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿಯೂ ನನ್ನ ಕ್ಷಮಿಸ್ಬಿಡಿ. ನಟ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆಯಾಗಿದ್ದು ಮಗನ ಕಳಕೊಂಡ ಹೆತ್ತವರು ಕಂಗಾಲಾಗಿದ್ದಾರೆ. ಹೀಗಾಗಿ ಬೆಂಗಳೂರಿನ ಸಿಎಂ ಕಾವೇರಿ ನಿವಾಸಕ್ಕೆ ಬಂದ ರೇಣುಕಾಸ್ವಾಮಿ ಪೋಷಕರು ಸಿದ್ದರಾಮಯ್ಯರನ್ನ ಭೇಟಿಯಾಗಿ ತಮ್ಮ ಅಳಲು ತೋಡಿಕೊಂಡರು. ತನಿಖೆ ಬಗ್ಗೆ ಸಮಾಧಾನ ವ್ಯಕ್ತಪಡಿಸಿ ಸೊಸೆಗೆ ಸರ್ಕಾರಿ ಉದ್ಯೋಗ ಕೊಡಿಸುವಂತೆ ಪೋಷಕರು ಮನವಿ ಮಾಡಿದ್ದಾರೆ.
ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಪವಿತ್ರ ಗೌಡ ನನ್ನನ್ನ ನೋಡಲು ಯಾರೂ ಬಂದಿಲ್ಲ ಅಂತ ಕಣ್ಣೀರಿಟ್ಟಿದ್ದಾಳಂತೆ. ಇದರ ಬೆನ್ನಲ್ಲೇ ಕುಟುಂಬದವರು ಬಂದು ಮಗಳನ್ನ ನೋಡಿದ್ದಾರೆ. ಅತ್ತ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣ ಕಸ್ಟಡಿಗೆ ಸಿಐಡಿ 10 ಕಾರಣಗಳನ್ನು ನೀಡಿದೆ. ಇದೆಲ್ಲವನ್ನು ನೋಡೋಣ ಪವಿತ್ರ ಕಣ್ಣೀರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಷ್ಟು ದಿನ ಅರೆಸ್ಟ್ ಆದ್ರೂ ಕೂಡ ಮೇಕಪ್ ಹಚ್ಚಿಕೊಂಡು ಲಕಲಕ ಅಂತಿದ್ದ ನಟಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಮೇಲೆ ಮಂಕಾಗಿದ್ದಾಳಂತೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಈಕೆ ನನ್ನನ್ನ ನೋಡಲು ಯಾರೂ ಬಂದಿಲ್ಲ ಅಂತ ಕಣ್ಣೀರು ಹಾಕಿದ್ದಾಳಂತೆ. ಪ್ರತಿ ಹಂತದಲ್ಲೂ ದರ್ಶನ್ ಪತ್ನಿಗೆ ಕೌಂಟರ್ ಕೊಡುತ್ತಿದ್ದ ಪವಿತ್ರ ಗೌಡ ಇದೀಗ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಬಳಿಕ ಬೇಸರ ವ್ಯಕ್ತಪಡಿಸಿದ್ದಾಳಂತೆ. ಪರಪ್ಪನ ಅಗ್ರಹಾರ ಜೈಲು ಸೇರಿ ಬಳಿಕ ತಮ್ಮ ಕುಟುಂಬದವರ ಬಗ್ಗೆ ಪವಿತ್ರ ಬೇಸರಗೊಂಡಿದ್ದಾಳೆ. ಜೈಲಿನ ನಿಯಮಗಳ ಪ್ರಕಾರ ವಾರಕ್ಕೆ 2 ಅಥವಾ 3 ಸಲ ಕುಟುಂಬದವರ ಭೇಟಿಗೆ ಅವಕಾಶ ನೀಡಲಾಗಿದೆ. ತಿಂಗಳಿಗೆ 60 ನಿಮಿಷ ಫೋನ್ ಸಂಭಾಷಣೆ ನಡೆಸಲು ಅವಕಾಶವಿದೆ. ಹೀಗಾಗಿ ಮನೆಯವರಿಗೆ ಫೋನ್ ಮಾಡಿ ಪವಿತ್ರ ಆವಾಜ್ ಹಾಕಿ ನನ್ನನ್ನ ಯಾಕೆ ನೋಡಲು ಬಂದಿಲ್ಲ ಅಂತ ಆವಾಜ್ ಹಾಕಿದ್ದಾಳೆ. ನಾನ್ ಹೇಳಿದ ವಸ್ತುಗಳು ಯಾಕೆ ತಂದಿಲ್ಲ ಅಂತ ಧಿಮಾಕು ತೋರಿಸಿದ್ದಾಳಂತೆ. ನನ್ನನ್ನ ಇನ್ನು ನೋಡಲು ಯಾರೂ ಬಂದಿಲ್ಲ ಅಂತ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ಲು. ಅಷ್ಟೇ ಅಲ್ಲ, ನಿನ್ನೆ ಫೋನ್ ಮಾಡಿ ಕುಟುಂಬದವರಿಗೆ ಆವಾಜ್ ಹಾಕಿದ್ದಾಳಂತೆ. ಹೀಗಾಗಿ ಇಂದು ಪವಿತ್ರ ಗೌಡ ತಾಯಿ ಮತ್ತು ಮಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿದ್ರು. ಜೈಲಲ್ಲಿ ಇರೋ ಪವಿತ್ರ ಗೌಡಗೆ ಬ್ಯಾಗ್ ತುಂಬಾ ವಸ್ತುಗಳು ರವಾನೆಯಾಗ್ತಿವೆ. ನಿನ್ನೆ ಫೋನ್ನಲ್ಲಿ ಕೇಳಿದ್ದ ವಸ್ತುಗಳನ್ನ ಪೋಷಕರು ಇಂದು ಪರಪ್ಪನ ಅಗ್ರಹಾರ ಜೈಲಿಗೆ ತಂದ್ರು. ಪೋಷಕರು ಜೈಲಿನ ಒಳ ಹೋದ ಬಳಿಕ ಬ್ಯಾಗ್ ತೆಗೆದುಕೊಂಡು ಪವಿತ್ರ ತಮ್ಮ ಬಟ್ಟೆ ಮತ್ತು ಮೇಕಪ್ ಕಿಟ್ ಕೊಂಡೊಯ್ದಿರೋ ಸಾಧ್ಯತೆ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರೋ ಸೂರಜ್ ರೇವಣ್ಣನನ್ನ ಹಾಸನಕ್ಕೆ ಸ್ಥಳ ಮಹಜರಿಗೆ ಕರೆದೊಯ್ಯಲಾಗುತ್ತೆ. ಲೈಂಗಿಕ ದೌರ್ಜನ್ಯ ನಡೆದಿದೆ ಎನ್ನಲಾದ ಸ್ಥಳದಲ್ಲಿ ಮಹಜರು ಮಾಡೋ ಸಾಧ್ಯತೆ ಇದೆ. ಹಾಸನದ ಗನ್ನಿಖಡ ಗ್ರಾಮದ ತೋಟದ ಮನೆಯಲ್ಲಿ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಕಸ್ಟಡಿಗೆ ಪಡೆದಿರುವ ಸಿಐಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ವೈದ್ಯಕೀಯ ತಪಾಸಣೆ ನಡೆಸಿದ ಬಳಿಕ ಸ್ಥಳ ಮಹಜರು ನಡೆಸಲಿದ್ದಾರೆ. ಜೆಡಿಎಸ್ ಎಂಎಲ್ಸಿ ಸೂರಜ್ ಆಪ್ತ ಶಿವಕುಮಾರ್ ವಿರುದ್ಧ ಹಣ ದುರುಪಯೋಗ ಆರೋಪದಡಿ ಎಫ್ಐಆರ್ ದಾಖಲಿಸಲಾಗಿದೆ. ಶಿವಕುಮಾರ್ ವಿರುದ್ಧ ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಸೂರಜ್ಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆಂದು ಶಿವಕುಮಾರ್ ದೂರು ನೀಡಿದ್ರು. ಆದರೆ ಈಗ ಗ್ರಾಹಕರು ನೀಡಿದ್ದ ಹಣ ದುರ್ಬಳಕೆ ಮಾಡಿದ ಆರೋಪದಡಿ ಕೇಸ್ ಹಾಕಲಾಗಿದೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕೊಣನೂರು ಪೊಲೀಸ್ ಠಾಣೆಯಲ್ಲಿ ಶಾಖೆಯ ಮ್ಯಾನೇಜರ್ ಕೇಶವಮೂರ್ತಿ ದೂರು ನೀಡಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಲುಕಿರೋ ಸೂರಜ್ ರೇವಣ್ಣ ಕಸ್ಟಡಿಗೆ ಪಡೆಯಲು ಕೋರ್ಟ್ಗೆ ಸಿಐಡಿ 10 ಕಾರಣಗಳನ್ನು ನೀಡಿದೆ. ಸಿಐಡಿ ತಂಡ ಸೂರಜ್ ರೇವಣ್ಣನ ಕೂಲಂಕುಷವಾಗಿ ಕಸ್ಟೋಡಿಯಲ್ ಇಂಟ್ರೋಗೇಷನ್ಗೆ ಒಳಪಡಿಸಿ ಹೇಳಿಕೆ ದಾಖಲಿಸಲು ಮನವಿ ಮಾಡಿದ್ರು. ಕೃತ್ಯ ಎಸಗಿರುವ ಸ್ಥಳವನ್ನ ಆರೋಪಿಯೊಂದಿಗೆ ಗುರುತಿಸಿ ಸ್ಥಳ ಪಂಚನಾಮೆ ಮಾಡಬೇಕು. ಈ ಪ್ರಕರಣದ ಕೃತ್ಯ ನಡೆದ ಸ್ಥಳವು ಹಾಸನ ಜಿಲ್ಲೆಯ ವ್ಯಾಪ್ತಿಗೆ ಬರುತ್ತೆ. ಸ್ಥಳಕ್ಕೆ ಆರೋಪಿಯನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಿ ತನಿಖೆ ನಡೆಸಬೇಕಿದೆ. ಹೀಗಾಗಿ ಸಿಐಡಿ ಕಸ್ಟಡಿಗೆ ಪಡೆದಿದೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ದರು. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಪ್ರಜ್ವಲ್ ವಿರುದ್ಧ ಮತ್ತೊಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ವರ್ಸಸ್ ಮೇಲ್ವರ್ಗದ ಮಧ್ಯೆ ಜಿದ್ದಾಜಿದ್ದು ಶುರುವಾಗಿದೆ. ಖಂಡ್ರೆ ಪುತ್ರ ಮುಸ್ಲಿಮರ ವೋಟ್ನಿಂದಲೇ ಗೆದ್ದಿದ್ದಾನೆ ಅಂತ ಸಚಿವ ಜಮೀರ್ ಹೇಳಿಕೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಗೇಮ್ ಪ್ಲಾನ್ ನಡೀತಾ ಇದೆ. ಇದೆಲ್ಲವನ್ನು ನೋಡೋಣ ಕೈಯಲ್ಲಿ ಕೆಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆ ಹಿನ್ನಡೆಗಿಂದ ಕಾಂಗ್ರೆಸ್ನಲ್ಲಿ ಕಿಚ್ಚು ಶುರುವಾಗಿದೆ. ಅಹಿಂದ ನಾಯಕರ ಬಗ್ಗೆ ಒಕ್ಕಲಿಗ ನಾಯಕರು ಬೇಸರಗೊಂಡಿದ್ದಾರೆ. ಇನ್ನು ಮೇಲ್ವರ್ಗದ ನಾಯಕರ ಬಗ್ಗೆ ಅಹಿಂದ ಸಚಿವರು ಅಪಸ್ವರ ವ್ಯಕ್ತಪಡಿಸಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಬಗ್ಗೆ ಡಿಕೆ ವರದಿ ತರಿಸಿಕೊಂಡಿದ್ದಾರೆ. ಅಹಿಂದ ವರ್ಗ ಕಾಂಗ್ರೆಸ್ನಿಂದ ದೂರವಾಗಿದೆ ಎಂದು ವರದಿಯಲ್ಲಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಮುಸ್ಲಿಂರ ವೋಟ್ನಿಂದಲೇ ಗೆದ್ದಿದ್ದಾನೆ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ.
ಬೀದರ್ನಲ್ಲಿ ಮಾತನಾಡಿದ ಅವರು ಸಾಗರ್ ಖಂಡ್ರೆ ಮುಸ್ಲಿಮರ ಕೆಲಸವನ್ನ ಮುಲಾಜಿಲ್ಲದೆ ಮಾಡಬೇಕಾಗುತ್ತೆ ಅಂತ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಸಚಿವ ಜಮೀರ್ ಅಹಮದ್ ಹೇಳಿಕೆಗೆ ಸಿಟಿ ರವಿ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು ಕೆಲವರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಗೆಲ್ಬೇಕು, ಹಾಗಾಗಿಯೇ ವೋಟ್ ಜಿಹಾದ್ಗೆ ಕರೆ ಕೊಟ್ರು. ರಾಷ್ಟ್ರಭಕ್ತರು ಲೋಕಸಭೆಗೆ ಹೋಗಬಾರದು ಎಂದಿದ್ರು. ಜಮೀರ್ ಸೆಕ್ಯುಲರ್ ಕಮ್ಯೂನಲ್ ಅಲ್ಲವೇ ಅಲ್ಲ ಎಂದು ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಜಮೀರ್ ಅಹಮದ್ ಅವರು ಸೆಕ್ಯುಲರು, ಅವ್ರು ಕಮ್ಯುನಲ್ ಅಲ್ವೇ ಅಲ್ಲ, ಮೋಸ್ಟ್ ಸೆಕ್ಯುಲರು. ಎಷ್ಟು ಮಟ್ಟಿಗೆ ಸೆಕ್ಯುಲರ್ ಅಂದರೆ ಪೈಗಂಬರರು ಕೂಡ ಅವ್ರಿಗೆ ಸಮವಾಗಿ ಇರಕ್ಕೆ ಸಾಧ್ಯ ಇಲ್ಲ, ಸೆಕ್ಯುಲರ್. ತಮ್ಮ ಹೇಳಿಕೆ ಚರ್ಚೆಯಾಗ್ತಿದ್ದಂತೆ ಸಚಿವ ಜಮೀರ್ ಅಹಮದ್ ಖಾನ್ ಉಲ್ಟಾ ಹೊಡೆದಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು ಬರೀ ಮುಸ್ಲಿಮರು ವೋಟ್ ಕೊಟ್ರೆ ಗೆಲ್ಲೋಕೆ ಸಾಧ್ಯನಾ? ಸಾಗರ್ ಖಂಡ್ರೆ 6.5 ಲಕ್ಷಕ್ಕೂ ಹೆಚ್ಚು ಮತ ಗಳಿಸಿದ್ದಾರೆ. ಮುಸ್ಲಿಮರು ಒನ್ ಸೈಡ್ ಆಗಿ ಮತ ನೀಡಿದ್ದಾರೆ, ಆದ್ರಿಂದ ಸಾಗರ್ ಖಂಡ್ರೆ ಗೆದ್ದಿದ್ದಾರೆ ಅಂತ ಉಲ್ಟಾ ಹೊಡೆದಿದ್ದಾರೆ. ಮುಸಲ್ಮಾನ್ ಓಟ್ ಎಲ್ಲ ಡಿವೈಡ್ ಆಯ್ತಾ, ಒಂದು ಸೈಡ್ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಿಂದ ಹೇಳಿದ್ದೀನಿ ನಾನು, ಮುಸಲ್ಮಾನ್ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ. ಅವ್ರು MP ಅವ್ರು ನಮ್ಮವರು ಇದ್ದಾರೆ. ಈಗ ಅವ್ರ ತಾವು ನಾವು ಏನು ಬೇಕಾದ್ರೆ ಕೆಲಸ ತಗೊಳ್ಬೋದು. ಈ ವರ್ಷ ಅಂತ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯಲಿದೆ. ಅಷ್ಟರಲ್ಲಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಎಂದು ನಾಯಕರು ಪಟ್ಟು ಹಿಡಿದಿದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಎಂಬ ಅಜೆಂಡಾ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರನ್ನ ಕಟ್ಟಿ ಹಾಕಬೇಕು ಎಂಬುದು ತೆರೆಮರೆಯ ಕಸರತ್ತು. ವೋಟು ಹಾಕಿದ ಸಮುದಾಯಕ್ಕೆ ಅಧಿಕಾರ ನೀಡಿ, ವೋಟ್ ಕೊಡದ ಸಮುದಾಯದ ನಾಯಕರಿಗೆ ಪಕ್ಷದಲ್ಲಿ ಮಣೆ ಯಾಕೆ ಅಂತ ನಾಯಕರು ಆಗ್ರಹಿಸಿದ್ದಾರೆ.